ನರ ಸರಿ ನೋಡಿದ್ಯಲ್ಲ, ಒಳ ಹೊಕ್ಕು ಎಲ್ಲ ಕಡೆ ನೋಡಿದೆ. ನೆನಪುಂಟಲ್ಲ? ಸರಿ, ಏನುಂಟು? ಏನ್ ನೋಡಿದೆ? ಏನಿಲ್ಲ. ಸುಳ್ಳು ಹೇಳ್ಬೇಕು, ಸತ್ಯ ಹೇಳ್ಬೇಕು. ಸುಳ್ಳು ಹೇಳಿದ್ರಾಗ್ಲಿಕ್ಕೆ. ನಿನ್ನ ಉದರದಲ್ಲಿ ಏನುಂಟು? ಏನಿಲ್ಲ. ಏನುಂಟು ಏನಿಲ್ಲ ಹೀಗೆ ಹೇಳ್ಬೇಕದನ್ನ ಅಂತ ಹೇಳ್ಬೇಕು. ಏನುಂಟು ಏನಿಲ್ಲ ಹೀಗಲ್ಲ ಹೇಳ್ಬೇಕಿತ್ತು. ಅಂತದ್ದಿಲ್ಲ. ಯಾಕೆ? ಇಲ್ಲಪ್ಪ ಸುತ್ತಮುತ್ತ ನೋಡಿದೆ. ನೋಡಿದ್ಯಾ? ಹೌದೌದು. ಸರಿ ಅವಲೋಕನ ಮಾಡಿದ್ಯಾ? ಹಿಂದಿನ ಕಲ್ಪದಲ್ಲಿ ಲಯಗೊಂಡ ಎಲ್ಲ ಸುವಸ್ತುಗಳು ನಿನ್ನ ಉದರದಲ್ಲಿ ಇದೆ ಅಂತ ತೋಡಿದ್ರೆ ಇಡೀ ಬ್ರಹ್ಮಾಂಡ ಉಂಟಾ? ಸುಮ್ಮನೆ ಬ್ರಹ್ಮಾಂಡ ಬ್ರಹ್ಮಾಂಡ ಒಂದು ಅಂಶ ಇಲ್ಲ ಪೂರ್ತಿ. ಮತ್ತೆ ಹೋಗಿ ನೋಡಿದೆ ನಾನು. ಏನುಂಟು? ಒಂದು ಕಡೆ ಒಂದಿಷ್ಟು ಬಂಗಾರದ ರಾಶಿ. ಬಂಗಾರದ ರಾಶಿ. ಅದು ಕಳೆದ ಕಲ್ಪದಲ್ಲಿರುವಂತಹ ಮೇದಿನಿಗಳು. ಹೌದಪ್ಪ, ಅದು. ಆಮೇಲೆ ಇನ್ನೊಂದು ಕಡೆ ಒಂದಿಷ್ಟು ಕಲ್ಲು ಮರ ಗಿಡ. ಇದು ಬಿಟ್ಟರೆ ಮತ್ತೆ ಅಂತ ಇಲ್ಲ. ಉಂಟಲ್ಲ, ಇಷ್ಟೇ ಮೂಲಭೂತವಾದದ್ದು. ಯಾವ ಭೂತ ಅದು? ಅಲ್ಲ, ಮೂಲಭೂತ ಅದಲ್ಲ. ಸೃಷ್ಟಿಯ ಮೂಲವೇ ಅಲ್ವೋ ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಪಂಚಭೂತ ಉಂಟಲ್ಲಿ. ಅದೇ ಈಗ ಕಲ್ಲು ಮಣ್ಣದ ಪಂಚಭೂತ ಅಂತ ಹೇಳುವುದು. ಮುನೀರ, ನೀ ಎಂತ ಸಮರ್ಥನೆ ಮಾಡ್ಕೊಂಡ್ರು ಏನು ಎಲ್ಲವೂ ಇದೆಯಾ? ಎಲ್ಲವೂ ಇರ್ಬೇಕು. ನೀನು ಪಂಚಭೂತ ಆಮೇಲೆ ಆಗಲ್ಲ, ಎಲ್ಲವೂ ಉಂಟು ಅಂತ ಹೇಳಿದ್ರೆ ಈಗ ಒಂದು ಮನ್ವಂತರ ಒಂದು ಕಲ್ಪ ಎನ್ನುವುದು ಪ್ರಳಯ ಆದ ಮೇಲೆ ಅದು ನಾರಾಯಣ ತತ್ವವನ್ನು ಪಡೆಯುತ್ತದೆ. ನಾರಾಯಣನಲ್ಲ, ನಾರಾಯಣ ತತ್ವ ಅಂದ್ರೆ ಪಂಚಭೂತಗಳಾಗಿ ಸೇರಿಕೊಳ್ಳುವಂಥದ್ದು. ಅಂದ್ರೆ ಅಲ್ಲಿ ಜೀವಿಗಳು ಇರ್ತಾರೆ ಅಂತ. ಪಂಚಭೂತವು ಇಲ್ಲದ ಕಾರಣದಿಂದ ಲಯಗೊಂಡದ್ದೆಲ್ಲವೂ ನಿನ್ನ ಉಂಟೆಂಬ ಅರ್ಥ ಅಲ್ಲ ಮಹಾರಾಯ. ಏನುಂಟು? ಇದು ಎರಡೇ ಇರುವುದರಿಂದ ನಿನ್ನಲ್ಲಿ ಎಲ್ಲವೂ ಇಲ್ಲ ಅಂತ ಸತ್ಯ ನಿನಗೆ ಗೊತ್ತಿಲ್ಲ. ಇನ್ನು ಒಂದು ಹೆಸರು ಬಂತು ಮಹಾರಾಯ. ನಿನ್ನ ಹೆಸರು ಬಂದದ್ದ ಅಂದ್ರೆ ನೀನು ಕೊಡುವುದೀಗ. ಹೌದೌದು, ನೀನು ಕೊಟ್ಟೊಂದು ದೊಡ್ಡವನಾಗುವಂತ ನೋಡಿ. ವ್ಯತ್ಯಾಸ ಸತ್ಯ ಒಳಗೋದ್ನಲ್ಲ, ಇನ್ನು ಹೊಟ್ಟೆ ಒಳಗೆ ಎಲ್ಲ ವ್ಯತ್ಯಾಸ ಆಯ್ತು. ಇರ್ಲಿ ಅಲ್ಲ, ಅಲ್ಲಿ ಇರುವುದೆಲ್ಲ ಅದು ಯಾವ ಕಣದಲ್ಲಿ ಉಂಟ? ಹಿರಣ್ಯ ಗರ್ಭ. ನೀನು ಅಲ್ಲಿರುವುದನ್ನ ನೋಡಿ ನನಗೆ ಕೊಡ್ತಿರುವಂತಹ ಹೆಸರಿದೆ. ನಿನಗೊಂದು ಹೆಸರು ಬಂತು, ಹಿರಣ್ಯ ಗರ್ಭ. ಅಲ್ಲಿರುವಂತದ್ದೆಲ್ಲ ಬಂಗಾರದಿಂದ ಕಂಗೊಳಿಸ್ತಾ ಉಂಟು ಎನ್ನುವಂತಹ ನೆಲೆಯಲ್ಲಿ ಕುಂದನ ವರ್ಣಮಯನಾದಂತಹ ನನಗೆ ಹಿರಣ್ಯ ಗರ್ಭ ಎನ್ನುವುದಾಗಿ ಕೊಡ್ತಾ ಇದ್ದಿ. ನಮಗೊಂದು ಅಭ್ಯಾಸ ಉಂಟು, ಯಾರ ಏನಾದ್ರೂ ಕೊಟ್ಟರು ಅದನ್ನ ಇಟ್ಕೊಂಡು ಅಭ್ಯಾಸ ಇಲ್ಲ. ಮೂರುಗಳಿಗೆ ಅವರಿಗೆ ತಿರುಗಿ ಕೊಟ್ಬಿಡು. ಹೌದಾ? ಹೌದೌದು. ಹಾಗಾಗಿ ಇದು ಇಷ್ಟೆಲ್ಲ ಹೇಳುವಂತಹ ಈ ವಿಷ್ಣು ದೇವರು ಎಲ್ಲಿಂದ ಬಂದದ್ದು? ನಾನು ನಿನ್ನ ಉದರದಿಂದ, ಅಧೋದ್ವಾರದಿಂದ ಬಂದದ್ದು. ಬರುವಾಗ ತಿರುಗಿ ನೋಡ್ತೇನೆ, ಬರೇ ಬಾಯಿ ಮುಚ್ಚಿಕೊಂಡೆ ನೀನು. ಅದಕ್ಕೆ ಆಗ ಬಾಯಿ ತರದವ ಮುಚ್ಚಲೇ ಇಲ್ಲ, ಪೂರ್ತಿ ಮುಚ್ಚಿಕೊಂಡೆ. ನೀನು ಒಳಗೆ ಹೋದೇ ಇಲ್ವೋ? ಮುಚ್ಚಬೇಕು ಅಂತ ಕಂಡಿತ್ತು. ನಮ್ಮ ದ್ವಾರದಲ್ಲಿ ಅಧೋದ್ವಾರ ತರವಾಗಿತ್ತು, ಆ ದ್ವಾರದಲ್ಲಿ ಬಂದೆ. ಹಾಗಾಗಿ ಇನ್ನು ಮುಂದೆ ನೀನು ಅಧೋಕ್ಷಜ, ನೀ ಹಿರಣ್ಯ ಗರ್ಭ. ಸರಿ ಆಯ್ತಲ್ಲ? ಈಗ ಪ್ರಸಂಗ ಮುಗಿತಲ್ಲ? ನಾನು ನೀ ಅಲ್ಲ ಅಂತ ಹೇಳು ಸಮರ್ಥನೆ ಆಯ್ತು. ಈಗ ಇಲ್ಲ ಅಂತ ನೀನು ಹೇಳುವುದು. ಇರ್ಲಿ, ಈಗ ನಾ ದೊಡ್ಡವಂತ ಗೊತ್ತಾಗ್ಬೇಕಾ? ನೀನು ಏನು ಅಂತ ಹೇಳಿ ದೊಡ್ಡವಂತ ಬೇಡ, ನೀನೇನು ನಾನೇನು ತಿಳಿದು ಅದಾಯ್ತು. ಸರಿ ಆಯ್ತು, ಅದಕ್ಕೆ ನೀನು ನನ್ನ ಉದರಕ್ಕೆ ಹೋಗು. ಸರಿ, ಅವಕಾಶ ಅಲ್ಲಿಂದಲೇ. ಗಂಟ್ಲಲ್ಲಿ ಇಳಿಲೇ ಸಿಕ್ಕದ, ಈ ಗಟ್ಟಿ ಸಿಕ್ಕದ ನೋಡಿಸ್ತೇನೆ. ನವದ್ವಾರದಲ್ಲಿ 8 ದ್ವಾರವನ್ನ ಬಂಧಿಸಿದ, ನಾನು 9 ದ್ವಾರ ಬಂಧಿಸ್ತೇನೆ. ಹೇಗೆ ಬರ್ತಾನೆ? 9 ದ್ವಾರ ಬಂಧಿಸುವುದು ವಿಶೇಷ ಅಲ್ಲ. ಬಂಧಿಸಿದ್ರೆ ಅಪಾಯ ಯಾರಿಗೆ? ನವದ್ವಾರವನ್ನು ಬಂಧಿಸಿದ್ರೆ ಅಪಾಯ ಯಾರಿಗೆ? ಹತ್ತಿರಕ್ಕೆ ಹೋಗಿ ಇರಲಿ, ನವದ್ವಾರವನ್ನು ಬಂಧಿಸ್ತೇನೆ. ಹೇಗೆ ಬರ್ತಾನೆ? ಅವನ ಉದರವನ್ನ ಗರ್ವದಿಂದ ಸೇರಿ ನೋಡ್ತಾ ಬಂದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಗರ್ಭದಲ್ಲಿ ಇರುವಂತದ್ದೆಲ್ಲ ಹಿರಣ್ಯಮಯವಾಗಿದೆ, ಚರಾಚರ ಪ್ರಪಂಚ ಎನ್ನುವುದಾಗಿ ಹೇಳಿದ. ಇವನಲ್ಲಿ ಏನುಂಟು ಏನು ಇಲ್ಲ ಎನ್ನುವುದಾಗಿ ತಿಳಿದು ಬಂದು ನೋಡ್ತಾ ಇದ್ದೇನೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಚರಾಚರ ಪ್ರಪಂಚವನ್ನು ಕಂಡೆ. ನನ್ನಲ್ಲಿ ಇರುವಂತದ್ದು ನಿರ್ಜೀವವಾಗಿದ್ದರೆ ಇವನಲ್ಲಿ ಚೇತನಮಯವಾದಂತಹ ಪ್ರಪಂಚ. ಒಂದು ಕಡೆಯಲ್ಲಾದ್ರೆ ಅತ್ತ ಕಡೆಯಲ್ಲಿ ಕಾಣ್ತಾ ಇರುವುದಾದ್ರೂ ಏನು? ಅದೆಷ್ಟೋ ಮುನಿಗಳನ್ನ ಕಂಡೆ, ಇತ್ತ ಕಡೆಯಲ್ಲಿ ದೇವತೆಗಳನ್ನ ಕಾಣ್ತಾ ಇದ್ದೇನೆ. ಇಷ್ಟೇ ಅಂತ ನೋಡಿದ್ರೆ ಅಲ್ವಲ್ಲ, ಅಷ್ಟಾದಶ ರುದ್ರರಿದ್ದಾರೆ, ದ್ವಾದಶ ಆದಿತ್ಯರಿದ್ದಾರೆ. ಇದೆಲ್ಲರ ಮಧ್ಯದಲ್ಲಿ ಅತ್ತ ಕಡೆಯಲ್ಲಿ ಕಂಗೊಳಿಸ್ತಾ ಇರುವವ ಯಾರು ಅಂತ ನೋಡಿದ್ರೆ ಒಬ್ಬನಲ್ಲ, ಇಬ್ಬರಲ್ಲ, ಎಷ್ಟು ಜನ ಇದ್ದಾರೆ ನನ್ನಂತೆ ಹಿಂದಗಡೆಯಲ್ಲಿದ್ದಾರೆ. ಇವರು ಯಾರು ಅಂತ ಕೇಳಿದ್ರೆ ಕಳೆದ ಕಲ್ಪದಲ್ಲಿ ಲಯವಾದಂತಹ ಅದೆಷ್ಟೋ ಬ್ರಹ್ಮರುಗಳು ಇವನ
ಹೊಟ್ಟೆಯಲ್ಲಿದ್ದಾರೆ. ಕೇವಲ ಬ್ರಹ್ಮನಿದ್ದಾನು ಅಂತ ನೋಡಿದ್ರೆ ಇತ್ತ ಕಡೆಯಲ್ಲಿ ಪರಮೇಶ್ವರನು ಕಾಣಿಸ್ತಾ ಇದ್ದಾನೆ. ಸರಿ, ಇವರಿಬ್ಬರು ಇದ್ದಾರೆ ಅಂತ ಹೇಳಿ ಆದ್ಮೇಲೆ ವಿಷ್ಣುವಿನಂತೆಯೇ ಮತ್ತೊಬ್ಬ ಇರಬೇಕು ಎನ್ನುವುದಾಗಿ ಪರೀಕ್ಷಿಸ್ತಾ ಇದ್ದೇನೆ. ಎಲ್ಲಿ ನೋಡಿದ್ರೂ ಕೂಡ ನಾನು ವಿಷ್ಣುವನ್ನ ಕಾಣದಾದೇ ಹೋದೆ. ಹಾಗಾದ್ರೆ ಕಳೆದೆಲ್ಲ ಕಲ್ಪಗಳಲ್ಲಿಯೂ ವಿಷ್ಣು ಎನ್ನುವುದು ಒಬ್ಬನೇ, ಆ ವಿಷ್ಣು ತತ್ವ ಎನ್ನುವುದು ಒಂದೇ ಎನ್ನುವುದು ಸರಿಯಾಗಿ ಅರ್ಥವಾಗುತ್ತಾ ಉಂಟು. ನಿಜವಾಗಿ ಈ ಹೊತ್ತಿಗೆ ಬ್ರಹ್ಮ ಅಂತ ಹೇಳಿದ್ರೆ ಸಣ್ಣದು ಬ್ರಹ್ಮಾಂಡೋದರ ಭರಿತನು ಗರಿ ನಿಶ್ಚಯ ಹೆಮ್ಮೆಯ ದಣಿದೆನು ಸುಮ್ಮನೆ ಪಂಚವಟೈದೆ ಹೊರೆಯೊಡು ಎಂದು ಸುಮ್ಮನೆ ಪಂಚವಟೈದೆ ಹೊರೆಯೊಡು ಎಂದು ಪಂಪ ಮರುಗಿದ ಮನದಲ್ಲಿ ನಾನೇನು ನನ್ನ ಎತ್ತರ ಎಷ್ಟು ಎನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡು ವ್ಯಕ್ತಿಯಾದವ ನಡೆಯನ್ನು ಇಡಬೇಕಂತೆ. ಆದ್ರೆ ಸರಿಯಾದಂತಹ ನಡೆಯನ್ನ ಇಡದೆ ಆ ಹರಿಯೊಳಗೆ ನುಡಿದೆ ನಾನೇ ದೊಡ್ಡವ ಎನ್ನುವಂತಹ ಗರ್ವದಿಂದ. ಆದರೆ ಇವನ ಉದರವನ್ನು ನೋಡಿದಂತಹ ಹೊತ್ತಿಗೆ ಸರಿಯಾಗಿ ಅರ್ಥವಿಸಿಕೊಂಡದ್ದು ಬ್ರಹ್ಮಾಂಡೋದರಧರ ಇವ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ನನ್ನಿಂದ ತಪ್ಪಾಗಿದೆ. ಈ ತಪ್ಪಿಗೆ ಅವನಲ್ಲಿ ಕ್ಷಮೆಯನ್ನ ಯಾಚಿಸಲೇಬೇಕು. ನೀನೇ ದೊಡ್ಡವ ಎನ್ನುವುದನ್ನು ಅವನಿಗೆ ತಿಳಿಸಬೇಕು. ನಾನು ಸಣ್ಣವನಿದ್ದೇನೆ, ನಿನ್ನ ಅಡಿಯಾಳು ಎನ್ನುವುದನ್ನು ಖಂಡಿತವಾಗಿ ಒಪ್ಪಿಕೊಳ್ಳಬೇಕು ಅಂತ ಹೇಳಿ ಆದ್ರೆ ಹೊತ್ತು ಕಳೆಯುವುದಲ್ಲವೇ ಅಲ್ಲ, ಬಂದಂತಹ ಮಾರ್ಗದಲ್ಲಿ ಹಿಂತಿರುಗಿ ಹೋಗಬೇಕಲ್ಲ. ಹಾಗಾಗಿ ಹಿಂತಿರುಗಬೇಕು ಎನ್ನುವಂತಹ ನೆಲೆಯಲ್ಲಿ ಬಂದ ದಾರಿಯಲ್ಲಿಯೇ ಹೋಗಬೇಕು ಎನ್ನುವಂತಹ ಕಾರಣದಿಂದ ಅವನ ಬಾಯನ್ನು ಅರಸಬೇಕು ಎನ್ನುವುದಾಗಿ ಮೇಲಕ್ಕೆ ಹೋದ್ರೆ ಎಷ್ಟು ಹೋದರೂ ಕೂಡ ನಿಲುಕದಾಗಿಯೇ ಹೋಯಿತು. ಮತ್ತೆ ಮತ್ತೆ ರೂಪ ಎನ್ನುವುದು ಬೆಳೆಯುವುದಕ್ಕೆ ತೊಡಗಿತು. ಸರಿ, ವಿರಾಟ್ ವಿಶ್ವರೂಪನು ಇವನೇ ಎನ್ನುವುದು ಈ ಹೊತ್ತಿಗೆ ತೋರಿಸಿಕೊಡ್ತಾ ಇದ್ದಾನೆ. ಜೊತೆಗೆ ಬಾಯನ್ನೆಲ್ಲ ಮುಚ್ಚಿದ್ದಾನೆ, ಕಿವಿಯನ್ನು ಮುಚ್ಚಿಬಿಟ್ಟಿದ್ದಾನೆ, ಕಣ್ಣನ್ನೂ ಮುಚ್ಚಿದ್ದಾನೆ. ಏನು ಮಾಡಬೇಕು ಎನ್ನುವುದು ಅರ್ಥವಾಗದೇ ಸ್ಥಿತಿಯಲ್ಲಿ ಕೆಳಗಿಳಿದು ಅಧೋದ್ವಾರವನ್ನಾದರೂ ಬಿಟ್ಟಿದ್ದಾನೋ ಎನ್ನುವಂತಹ ಕಾರಣದಿಂದ ಅತ್ತ ಕಡೆಯಲ್ಲಿ ಬಂದು ಪರೀಕ್ಷಿಸಿದರೆ ಅಧೋದ್ವಾರವನ್ನು ಮುಚ್ಚಿ ಕುಳಿತಿದ್ದಾನಲ್ಲ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಯೋಗವನ್ನು ಮಾಯೆಯನ್ನು ಕೂಡ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಪ್ರಪಂಚವನ್ನು ಮುನ್ನಡೆಸಬಲ್ಲಂತಹ ಶಕ್ತಿ ಅವನಲ್ಲುಂಟು. ಅವನೇ ಯೋಗಾನಂದ ಎನ್ನುವುದು ಕೂಡ ಈ ಹೊತ್ತಿಗೆ ಸ್ಪಷ್ಟವಾಗುತ್ತಾ ಉಂಟು. ಆದ್ರೆ ಹೊರಗೆ ಹೋಗಬೇಕು ಅಂತಾದ್ರೆ ಏನು ಮಾಡಬೇಕು, ಪಥ ಎನ್ನುವುದು ಕಾಣುತ್ತಾ ಇಲ್ಲ. ಸರಿ, ಈ ಹೊತ್ತಿಗೆ ಅಮ್ಮ ಹೇಳಿದಂತಹ ಮಾತು ಅದೇ ಅಲ್ಲವೇ? ಕಷ್ಟ ಬಂದಂತಹ ಹೊತ್ತಿಗೆ ನಿಷ್ಠೆಯಿಂದ ಭಜಿಸಿದ್ದೇ ಹೌದು ಅಂತ ಹೇಳಿ ಆದ್ರೆ ದಾರಿಯನ್ನು ತೋರಿಸ್ತೇನೆ ಎನ್ನುವುದಾಗಿ ಈ ಹೊತ್ತಿಗೆ ತಾಯಿ ಸ್ಮರಿತೆ ಭಕ್ತಿಯೊಡಾದಿ ಮಾಯ ಹರಿಯನಾಭಿ ಕಮಲದ ನಾಳದಿ ಮೆರೆವ ಪದ ಗೋಚಿರಸಲು ಹೊರಟಾಕ್ಷಣವೇ ಧೈರ್ಯದಲ್ಲಿ ಅಮ್ಮನನ್ನು ನೆನಪಿದ್ದಂತಹ ಹೊತ್ತಿಗೆ ಅಮ್ಮನೇ ಹೇಳಿದಂತಹ ಮಾತು ಹೊತ್ತಿಗೆ ಕೇಳಿಸ್ತಾ ಉಂಟು. ಆ ಬೆಳಕೊಂದಲ್ಲವೇ, ಆ ಬೆಳಕನ್ನು ಹಿಡಿದು ಹೊರಟು ಬಿಡ್ತೇನೆ, ಹೊರಟು ಬಿಡ್ತೇನೆ. ವಿಷ್ಣುವಿನಿಂದ ಮಕ್ಕಳಿನಿಂದ ಒಂದು ಬಳ್ಳಿ ಎನ್ನುವುದು ಮೊದಲಾಗಿ ಉದ್ಭವಿಸಿತ್ತು. ಆ ಬಳ್ಳಿಯ ಮೂಲಕವಾಗಿ ಒಂದು ನೋಡಿದರೆ ಅದರ ಮೇಲೊಂದು ಕಮಲ, ಆ ಕಮಲದ ಮೇಲೆ ಈ ಹೊತ್ತಿಗೆ ನಾನು ಬಂದು ಕುಳಿತಿದ್ದೇನೆ. ಅತ್ತ ಇತ್ತ ಸುತ್ತಮುತ್ತದಲ್ಲಿ ಹೀಗೆ ನೋಡುತ್ತಾ ನೋಡುತ್ತಾ ಇರುವಂತಹ ಹೊತ್ತಿಗೆ ಅದೆಷ್ಟೋ ಮುಖಗಳು ಈ ಹೊತ್ತಿಗೆ ನನಗೆ ಬರುವುದಕ್ಕೆ ಪ್ರಾರಂಭ ಆಯಿತು. ಮೇಲ್ಗಡೆಯಿಂದ ನೋಡಿದರೆ ಮತ್ತೊಂದು ಮೇಲೆ ಮುಖ, ಪಂಚಮುಖನಾದಿ ಎನ್ನುವುದಕ್ಕೆ ಈ ಹೊತ್ತಿಗೆ ಅನುಮಾನವಿಲ್ಲವೇ ಇಲ್ಲ. ಆದರೆ ನೇರವಾಗಿ ವಿಷ್ಣುವಿನಲ್ಲಿ ತಪ್ಪನ್ನು ಒಪ್ಪಿಕೊಳ್ಳಬೇಕು ಎನ್ನುವಂತಹ ಕಾರಣದಿಂದ ಅವನ ಮುಖವನ್ನೇ ದಿಟ್ಟಿಸಿ ನೋಡಿದೆ ಅಂತ ಹೇಳಿ ಆದ್ರೆ ಈ ಹೊತ್ತಿಗೆ ಯೋಗ ನಿದ್ರೆಯಲ್ಲಿ ಆತನಿದ್ದಾನೆ. ಎಬ್ಬಿಸುವುದಲ್ಲವೇ ಅಲ್ಲ, ಆತನನ್ನ ಭಜಿಸುತ್ತಾ ಈ ಕಮಲ ಪೀಠದ ಮೇಲೆ ಕುಳಿತುಕೊಳ್ಳುತ್ತೇನೆ. ಹರಿ
ಆನ್ ಕಡೆ ನಾಗೇಶಣ್ಣ ವಿಡಿಯೋ ಮಾಡಮ್ ಸೈಡ್ ಹಾಕ ವಿಡಿಯೋ ಕಪ್ಪಲ್ಲಿ ಲೈಟ್
ಯಾರು ಕಾಣ್ತಾ ಇಲ್ವಲ್ಲ? ಎಲ್ಲಿ ನೋಡ್ಲಿ ಕಾರು ಕತ್ತಲೆ, ಎಲ್ಲಿ ನೋಡ್ರಿ ಅಲ್ಲಿ ಕಪ್ಪ ಕಪ್ಪ, ಯಾವ್ದ್ರ ಕಪ್ಪು? ನೀರು ನೀರು ಮುಂದೆ ಒಂದು ಜೀವಿ ಇಲ್ಲ, ಹಸಿವು ಜೀವ ಒಂದು ಇಲ್ವೇ ಇಲ್ಲ. ಏನ್ ಮಾಡೋಯ್ತು? ಹೊರಕಲೇಬೇಕಾ? ಎಲ್ಲುಂಟು ಏನುಂಟು? ನೀವೆಲ್ಲ ಪೊಲೀಸ್ ಅನ್ಸುತ್ತ ಮುಂದುವರಿಯೋಣ. ನೋಡ್ರಿ ರಾತ್ರಿ ನಿಮ್ಮ ಬೇಡ, ನಾನೇನು ಅಂತ ಗೊತ್ತಿಲ್ಲ, ನೀನ್ಯಾರು ನನಗೂ ಗೊತ್ತಿಲ್ಲ ನೀನ್ಯಾರು ಅಂತ. ನೀನ್ಯಾರು ನನಗೆ ಗೊತ್ತಿಲ್ಲ, ನೀನ್ಯಾರು ಅಂತ ನನಗೆ ಗೊತ್ತಿಲ್ಲ. ಇಬ್ಬರಿಗೂ ಯಾರ್ಯಾರು ಯಾರು ಅಂತ ಗೊತ್ತಿಲ್ಲ. ನೋಡಿದ್ಯೋ ಸುತ್ತ ತೋರುವತ್ತ ಜಲರಾಶಿ, ಜಲರಾಶಿಯ ಮೇಲೆ ನಾವು ಚೆನ್ನಾಗೇ ನೋಡುವುದಕ್ಕೆ ಒಂದಂತೆ ಕಾಣ್ತಾ ಇದ್ದೀಯ. ಹಾಗಿದ್ರೆ ನಮ್ಗೆ ನಾವೇ ಸರಿ, ಪಚಾರು ಇಲ್ವೇ ಇಲ್ಲ. ಕಸ ಮಾಡೋಣ ಏನು ನಮ್ಮ ನಾವೇ ಇಟ್ಕೊಳ್ಬೇಕು. ಏನನ್ನ ನೀವು ಇಟ್ಕೊಳ್ಳೋದು ಕಲಿಯುವುದಕ್ಕೆ ಹೊಸರು ಹೊಸರು ಯಾವುದು ಹೊಸರು ಹೌದಾ? ಹೆಸರು ಹೆಸರು ನಾಮಕರಣ ನಾವೇ ಮಾಡ್ಕೊಳ್ಬೇಕು. ಹೌದು. ಯಾರಿಗಾರು ಮಾಡಿ ಮೊದಲು ನೋಡಿದ್ದೆ ಯಾರು? ನಾನು ನಿನ್ನನ್ನು ನೋಡಿ, ಹಾಗಾಗಿ ನೀನು ನನ್ನ ತಂದೆ ತಂದೆ. ಯಾಕೆ ನಾ ಬರುವ ಮೊದಲು ನೀ ಮೊದಲು ಬಂದಿದ್ದೀಯ, ಹಾಗಾಗಿ ನನ್ನ ಕಣ್ಣು ನೀ ಬಿದ್ದದ್ದು. ಹಾಗಾಗಿ ಹೆಸರಿನೇ ಹಿರಿಯವನ್ ಹೆಸರಿಡುವವ ನಾನು. ನೀ ಅಪ್ಪಲ್ಲ ಆಯ್ತಲ್ಲ, ಅಪ್ಪಲ್ಲ ಅಲ್ಲ ಅಲ್ಲ ಅಲ್ಲ. ಹಾಗಿದ್ರೆ ಹಿರಿಯವ ನೀನಾಯ್ತು. ಆಯ್ತಾ? ಹೂಗೊಳಗೆ ಏನಾಯ್ತಾ? ಏನಿಲ್ಲ, ನೀರು ನೀರಾಯ್ತಾ? ಹಾಗೆ ಹಾಗೆ ಹೆಸರು ನಾನು ಇರ್ತೇನೆ. ಇಲ್ಲ ವಾತಾವರಣವೇ ಸರಿ ಇಲ್ಲ. ನೀರು 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 ತಂಪು ತಂಪು. ಈಗ ನಾನು ಇರ್ತೇನೆ. ಏನ್ ಹೇಳ್ತೀನಿ? ಹಸಿರಿಡ್ಬೇಕಲ್ಲ ಓದಿಡು. ಬೇಡ ಹೆಸರು ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನಿನ್ನ ಮುಟ್ಟಿ ಹಾಕ್ಸೋಣ. ಎಲ್ಲ ಮುಟ್ಟಿದ್ರು ಮೃದು ಮೆತ್ತ ಮೆತ್ತಗೆ ಗೊತ್ತಾಯ್ತು. ಹಾಗಾಗಿ ನಿನ್ನ ದೇಹವೆಲ್ಲ ಮೃದುವಾದ ಕಾರಣಕ್ಕಾಗಿ ನೀನು ಮಧು 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 ನಾನು ಮಧು ಮಧು ನಾನು ಮಧು. ಈಗ ನೀನು ಹಿಂಸರದಿ ನಾನು ಮೃದುವಾಗಿದ್ದ ಕಾರಣ ನೀನು ಮಧು.
ಮೃದುವಾಗಿದ್ದಂತ ನನ್ನ ಪಾಲಿಗೆ ಮಧು ನೀನಿಟ್ಟೆ ಹೆಸರು ಇರೋನು ಮಧು ಇವರು ಇರ್ಬೇಕಲ್ಲ ಹೌದೌದು ನೀಡಿದ್ರೆ ಹೀಗೆ ಇರ್ಬೇಕು ಅಂತಾರೆ ಎಲ್ಲಿ ನೋಡಿದ್ರು ಗಟ್ಟಿ 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 ಗಟ್ಟಿಯೋ ಅವ್ನು ಕೊಲ್ಲು ಹಾಗಾಗಿ ಇನ್ನು ಹೆಸರಿಡುವ ಏನಂತಿಡುವುದು ಏನಂತ ಇಡ್ತೀಯ ಕಲ್ಲಿನಷ್ಟೇ ಕಾಠಿಣ್ಯದಿಂದ ತುಂಬಿದವ ನೀನು ಹಾಗಾಗಿ ನೀನು ನಾನು ಕೈಟಬಲ ನಾನು ಮಧು ನಾನು ನಾವೇ ಇಟ್ಕೊಂಡಿದ್ದೇವೆ ಹೌದು ಹೆಸರು ಹೇಳ್ಬೇಕಾ ಹೌದೌದು ಹಾಗಾಗಿ ಮಧು ಕೈಟಬನ್ನು ಪ್ರಪಂಚದ ಮೇಲೆ ಅದಾಗ್ತೈತೇನು ಹಸಿವ ಬಾದಿಪುರ ಹಸಿವ ಉಂಟು ಏನು ಸಿಕ್ಕಿರು ಮೂರು ಮುಕ್ಕಬೇಕು ಏನು ಸಿಗ್ತಾ ಇಲ್ಲ ಏನು ಕಾಣ್ತಾ ಇಲ್ಲ ನೀರು ಬಿಟ್ಟರೆ ಮತ್ತೆ ಈ ನೀರು ಕುಡಿಲಿಕ್ಕೂ ಆಗುದಿಲ್ಲ ಕೊಂಚ ಹೊಸ ಅನುಭವ ಇದೆ ಅದು ಬೇಡವೇ ಬೇಡ ತೋರುವಂತ ಜಲರಾಶಿಯನ್ನು ಹಾರಾಡುತ್ತ
ಇವ ಕತ್ತನೆ ಗಂಡ ಮಗ ಸುಟ್ಟಿ ಗುಳಿಗೆಯ ಜೀವನ ಸಿಕ್ತು ಏನು ಇಲ್ಲಿ ನೋಡಿದಲ್ಲಿ ಒಂದು ಹೂವು ಯಾವುದು ಹೂವು ಒಂದು ಹೂವು ಆ ಹೂ ಮೇಲೆ 5 ತಲೆಯ ಒಂದು ಪ್ರಾಣಿ ಅಲ್ವಾ? ಕಾಣ್ತಾ ಉಂಟು 5 ತಲೆ 5 ತಲೆ ಉಂಟು. ಕೆಲಸ ಮಾಡೋಣ ಇದಲ್ಲ ಹಿಡಿದು 3 ಮುಕ್ಕುದೆ ಸರಿ ಪಾಲಾಗಬೇಕು ಹಾಲಾಗಬೇಕು. ಹೌದು ಯಾಕೆ ಇಬ್ಬರಿಗೂ ಹೌದು ಏನು ಕೆಲಸ ಮಾಡೋಣ ಏನು ಸರಿಯಾಗಿ ತಲೆಯನ್ನು 3 ಕಾಲ್ ಮಾಡು. ಹಾಗೆ ನಿನಗೆ ಎಷ್ಟು ನನಗೆಷ್ಟು ನನಗೆ ಹೆಚ್ಚು ಮಾಡಿ ಬೇಡ. ನನಗೆ ತಲೆಯ 5 ಭಾಗ ಸಾಕು. 5 ಭಾಗ ಸಾಕ ತಲೆ 5 ಭಾಗ ಸಾಕು. ತಲೆ ಹೌದು ತಲೆ ಆಮೇಲೆ ರಕ್ತ ಮಾಂಸ ಮುಚ್ಚೆ ಇಷ್ಟು ಮಾಂಸ ಸಾಕು. ಹಾಗಿದ್ರೆ ಹೋಗುವ ಹೇಳ ಏನಂದಂಗಾಯ್ತಾ ದೊಡ್ಡವಲ್ಲ ದೊಡ್ಡವು ನೀನು ಮಜ್ಜ ಮಾಂಸ ರಕ್ತ ತಲೆಯೆಲ್ಲ ನಿನಗಾದ್ರೆ ನನಗೆ ಅಲ್ಲ ಅಲ್ಲಿ ನಮ್ಗೆ ಒಂದು ಹುಳುವು ಕಾಣಲಿಲ್ಲ. ನೀರು ಮುಗುವಾಗ ಅದ್ಯಾ ಹುಳು ನೀರು ನೀರು ನೀರಿಂದ ಕಳಿ ಬಂದಿದ್ದಲ್ಲ. ಹೌದೌದು ಹೌದು. ಒಂದು ಕೆಲಸ ಮಾಡೋಣ ಏನೋ ಸರಿಪಾಲು ಸರಿಪಾಲು ನಾವು ಹಿಡಿದು ಆ ಕಡೆ ನೀರು ಬಿಡಿ ಬಿಡಿ ಜಲದಳು ಅಡದು ತಿನ್ನುವುದಕ್ಕೆ ಬೇಕಾಗಿ ಮುಂದಕ್ಕೆ ಬರುತ್ತಿರುವಂತಹ ಹೊತ್ತು ಏನು ಮಾಡಬೇಕು ಎನ್ನುವುದೇ ಅರ್ಥವಾಗದಂತಹ ಸ್ಥಿತಿಯಲ್ಲಿ ಆ ತಾಯಿಯನ್ನೇ ನೆನೆದಾಗ ಒಂದು ಹೇಳಿದಂತಹ ಮಾತಾದರೂ ಏನು, ಚಕ್ರವನ್ನ ಆ ವಿಷ್ಣುವಿನ ಕೈಗೆ ಸಿಗುವಂತೆ ಇರಿಸಿ ಅವನ ನಾಭಿಯಲ್ಲಿ ನೀನು ಅಡಕವಾಗಿರು ಯೋಚಿಸಬೇಕಾದದ್ದಿಲ್ಲ ಎನ್ನುವುದಾಗಿ ಹೇಳಿದ್ದಾಳಲ್ಲ, ಅದೇ ರೀತಿ ಮಾಡಿಬಿಟ್ಟು ಕಿವಿ
ಎಲ್ಲೋದ ವಯಸ್ಸಲ್ಲ ಜೀವಿ ಎಲ್ಲೋದ ಎಲ್ಲೋದಾಣ ಓದಾಡ ಕಾಣ್ಲಿಕ್ಕೆ ಬಿಳಿನಗೆ ಆಡ್ಬೇಡ ಕರಿಯ ಬಿಳಿನಗೆ ಆಡ್ಬೇಡ ನೋಡ ನೋಡ್ತಾ ಇದ್ದೆ ಮೊದಲೊಬ್ಬ ಸಿಕ್ಕಿದ್ದ ಕರ್ಮ ನೋಡು ನೀನು ನೋಡೋಂಗಿಲ್ಲ ವಿಷಯ ಕೇಳು ಹೇಳು ಮಾತಿಗೆ ಮೊದಲು ಪ್ರಾರಂಭ ಆಯ್ತು ಹೇಳ ಮೊದಲೊಬ್ಬ ಸಿಕ್ಕಿದ ಏನ್ ಮಾಡ್ದ ಎದ್ದು ಮಾಡಲ್ಲ ಓಡ್ಲ ಓಡ್ಲ ಐದು ತಲೆ ಆಯ್ತು ಅವನಿಗೆ ಅವನಿಗೆ ಬಂದ ಬರೋದವ ಯಾರು ಏನ್ ತಗೊಂಡ್ಯ ಆಯ್ತು ನನ್ನನ್ನು ಕೇಳುವ ಜನ ನೀ ಯಾವುದು ನೀವ್ ಯಾವುದು ಯಾವುದು ಯಾರು ನೀವ್ ಯಾವುದು ಕೇಳಿದ್ರೆ ನೀವು ಯಾರು ನಾವು ಸಾಮಾನ್ಯದವರಲ್ಲ ಯಾರು ನೀವು ಎಲ್ಲಿ ಮತ್ತು ಎಪ್ಪ ಸಾಂಡು ಎಂತದ್ದ ಈರ ಮಧು ಮಧು ಕೈಟಬ ಅಣ್ಣ ತಮ್ಮ ನೀನ್ ಯಾವ ಮಧು ಕೈಟಬರು ಧೀರ ಮಧು
ತೋರುವ ಜಗತ್ತಿಗೆ ಅಧಿಕಾರಿ ಅಧಿಕಾರಿ ಬೇರೆ ಕಾರಣಗುನ್ನವರದು ವಾರಿಧಿಯಲೇ ಬೇರೆ ಕಾರಣೆಂದವರದು ವಾರಿಧಿಯಲೇ ಈ ವಾರಿಧಿಯಲೇ ಧೀರ ಮಧುಕೈಟ ಬರೆ ನೀವು ಹೌದೇನು? ವೀರ ಧೀರ ಶೂರ ಗಂಭೀರ ಕದನ ಕೋಲಾಹಲ ಇದೆಲ್ಲ ನಿಮ್ಮದ್ದು ಬರೀ ಹೆಸರಲ್ಲ. ಓ ನಿಮ್ಮ ಬಿದಿರ ಹಾವಳಿ ಇದ್ರಲ್ಲ ಇದ್ರಾವಳಿ ಕಾಣುವ ಬಿದಿರ ಮನೆ ಹಾವಳಿ ಹಾವಳಿ ಹೌದಾ? ಓ ಧೀರ ಮಧುಕೈಟವರು ನೀವು ನೋಡಿ ಬಹಳ ಸಂತೋಷ ಆಯ್ತು ನನಗೆ. ನೀವು ಯಾರನ್ನು ಹುಡುಕಿ ಬಂದ್ರಿ? ಯಾರು? ನಾ ಕಾಣೆ ಅಲ್ಲ ನಾ ಕಾಣೆ ನನಗೆ ಗೊತ್ತಿಲ್ಲ. ಇಲ್ಲ ನಾನು ನೋಡ್ಲಿಲ್ಲ. ಎಲ್ಲ ನನಗೂ ಗೊತ್ತಿಲ್ಲ. ಬಾ ನಾನಿಲ್ಲಿದ್ದಂತ ಹೋಗಿ ನಿಮ್ಮನ್ನು ನೋಡಿ ಬಹಳ ಸಂತೋಷವಾಯ್ತು. ನೋಡಿ ಕಾಣ್ತಾ ಇದೆಯಲ್ಲ ಜಲದಿ, ಈ ಜಲದಿಗೆ ಒಡೆಯ ನಾನು. ಈ ಜಲದಿಗೆ ಒಡೆಯ ನಾನು. ನನ್ನ ಹೊರತು ನಾನು ಯಾರನ್ನು ಕಾಣಲಿಲ್ಲ. ಈ ಜಲದಿಗೆ ಒಡೆಯ. ಈ ಜಲದಿಗೆ ಒಡೆಯ ನಾನು. ಯಾಕೆ? ಗೊತ್ತಿಲ್ಲ. ನಾನು ಜಲದಿಗೆ ಒಡೆಯನ. ಹೌದಾ? ಅವನು ಕರ್ಕೊಂಡು ಹೌದಾ? ನಾನು ಹೇಳಿದ್ದು ಹಾ ನೀನು ಸಣ್ಣವನೆಂಬಲ್ಲಿ ಹಾಗೆ ಹಾಗೆ ನೀವು ದೊಡ್ಡವರು ಅಂತ. ಈ ಶರದಿಗ ನಾನು ಒಡೆಯ. ನಾವು ನೀವು ಒಡೆಯರು. ನೀವು ಒಡೆಯರು. ನೀವು ನೀವಿಬ್ರು ಹೊಡೀರಿ. ಒಬ್ಬರಾದ್ಮೇಲೆ ಒಬ್ಬರಲ್ಲ. ಹೊಂದಾಣಿಕೆ ಉಂಟು. ಸುಮ್ಮನೆ ನಾವು ದೊಡ್ಡವರು ಕೆಟ್ಟರು ಒಳ್ಳೇದು. ಅಲ್ಲಿಗೆ ಸಾಗದ ರೀತಿಯಲ್ಲಿ ಅಲ್ಲ ತಿನ್ಬೇಕು. ನಿಮ್ಗೆ ಎಂತ ಆಗಿದೆ? ನಿಮ್ಗೆ ಏನಾಗಿದೆ? ಹಸಿವು. ಸುಮ್ಮನೀರ ಒಡೀರು ಅಂತ ಹೇಳಿದ್ರೆ ನಿಮ್ಗೆ ಹೊಟ್ಟೆಗೆ ಎಂತ ಇಲ್ಲ? ಹೊಟ್ಟೆಗೆ ಎಂತ ಇಲ್ವಾ ನಿಮಗೆ? ಕನ್ಸಲಿಲ್ಲ. ಮತ್ತು ಹಸಿವು ಹೊಟ್ಟೆಗೆ ಉಂಟು ಇಲ್ಲ. ಈ ಒಡೀರಿಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕಾಗುದಿಲ್ಲ. ಎಂತ ಒಡೀರಿ ಮಾಡ್ಕೊಳ್ಳುವುದಕ್ಕೆ ಬಂದಿದ್ದ ಇಲ್ಲಿ. ಒಂದು ಮಟ್ಕೊಂಡು ಹೊಟ್ಟೆ
ಗಂಟಲೊಳಗೆ ಹುಳು. ಯಾರು ಯಾರೀಗ ಇಳಿವತ್ತು ಕಲ್ಲ ಒಳ ಇದೆ ನೋಡು ಗುರು ಇಲ್ಲಿಗೆ ತಾಗಿಸದ ಹಾಗೆ ಇಳಿಯುವ ತುತ್ತಲ್ಲ ಗಂಟಲೊಳಗೆ ಗಂಟಲು ಹಿಡ್ಕೊಳ್ತದೆ ನಿಮ್ದು ದೇಹ ಮೂರು ಸಿಗ್ತಾವೆ ನಾವು ಮುಳು ತಿನ್ನುವರ ನೀವು ಹಾ ಹಾ ಆಯ್ತು ಹಾಗಾಗಿ ನಿಮ್ಗೆ ಸರಿ ಜಗದ ನುಂಗಿದ್ರೆ ಏನಾಗ್ತಿರ್ಲಿಲ್ಲ ಹುಷಿಬೇಕಾಗ್ತದಲ್ಲ ಇಲ್ಲ ಆಯ್ತು ಈಗ ನಿಮಗೆ ಹಸುವೆ ಆಗ್ತಾ ಉಂಟು ಖಂಡಿತ ನನ್ನನ್ನು ತಿನ್ಲಿಕ್ಕೆ ಆಗುದಿಲ್ಲ ನೀವು ಛಲ ಹಠ ಮಾಡಬೇಡಿ ಹೌದೌದು ನೆಲವಿನಿಂದ ಸಂತೋಷದಿಂದ ನನ್ನ ಕಾಲು ಹಿಡ್ಕೊಳ್ಳಿ ನಿಮ್ಗೆ ಬೇಕಾದ ಕೊಡ್ತೇನೆ ಅಲ್ಲಲ್ಲ ನಾಗಲ್ಲ ಮೊದಲು ಪಾದ ಹಿಡಿದು ಕೇಳ್ಕೊಳ್ಳುವರು ಯಾರು ನೀವು ಮೊದಲು ಇರ್ತಾವನ ಕಾಲ ಹಿಡ್ಕೊಳ್ಳ ಬರ ಪದವನ್ನ ಹಿಡಿದು ನಮಸ್ಕರಿಸಿ ನಾವು ಹೊಟ್ಟೆ ಇಲ್ಲಿದ್ದವರು ಅಂತ ನಮಗೆ ಹೊಟ್ಟೆಗೆ ಗತಿ ಇಲ್ಲ ಅಂತ ಹೇಳಿ ಕೊಡುವ ಅದನ್ನೇ ಕೊಡ್ತೇನೆ ನೋಡ್ರಿ ನಿಮ್ಗೆ ದಡಿ ಅವನಿಗೆ ಹೋಗುವ ನಾನು ಕರುಣಿಸುತ್ತೇನೆ ಕರುಣಿಸುವ ದಾತಾರ ನಾ ಕರುಣಾನಿಧಿ ನಾ ನಿತ್ಯಾನಂದ ನಿತ್ಯಾನಂದ ಗೊತ್ತಿಲ್ಲ ನಿತ್ಯಾನಂದ ಸ್ವಾಮಿ ನಾನೇ ಹೀಗೆ ಪಾಪ ಹೊಸವಾಗಿ ಸುತ್ತು ಬರಬೇಡ ಬೀಳ್ತೀಯ ಮಧ್ಯ ಬಂದ ಮಾತಿಲ್ಲ ಎರಡು ಕಾಲು ಹಿಡಿದು ಮ್ಯಾಲೆ ಎತ್ತಿ ಗೊತ್ತುಂಟ ನಿಮಗೆ ಅದು ಇನ್ನೂ ಬಿಡ್ಲಿಲ್ಲಲ್ಲ
ನಮ್ಮದೆಲ್ಲ ಏನಿತ್ತು ನೀರಾಜ ಆಯ್ತು ಇಲ್ಲ ಪೆಟ್ಟ ನೀವು ಪೆಟ್ಟಿಗೆ ಜನ ಪೆಟ್ಟಿಗೆ ಜನ ಪೆಟ್ಟಿಗೆ ಜನ ಪೆಟ್ಟು ಪೆಟ್ಟು ಅದು ಅದು ಪೆಟ್ಟಿಗೆ ಜನ ಅದು ನೋಡುವ ಈಗ ಇಬ್ಬರಲ್ಲ ಮೊದ್ಲು ಯಾರು ಬರ್ತೀರಿ? ಯಾರು ತಿನ್ನೋ ನೀವು ಒಬ್ಬರೇ. ಮೊದ್ಲು ಯಾರು ಬರ್ತೀರಿ? ಮೊದ್ಲು ಯುದ್ಧಕ್ಕೆ ಸೇರಿ ಇಲ್ಲ ಒಬ್ಬೊಬ್ಬರೇ ಬರ್ಬೇಕು. ನೀವು ಮೊದ್ಲು ಬರ ಕೂದಲ ಇಲ್ಲಿ ಬರ ನಗ್ಲೆ ಕೊಡ್ಬೇಡ ಇಲ್ಲಿ ಬರ ಇಲ್ಲಿ ಬರ ತಡಿಯ ಬರ ಚಿಕ್ಕೋ ಒಂದೆರಡು ದಿವಸ ಹೋರಾಟವಾಯ್ತು. ಎಷ್ಟೇ ಹೋರಾಟ ಮಾಡಿದ್ರು ಗೆಲುವು ಕಾಣಲಿಲ್ಲ. ಪಂಚಸಹಸ್ರ ಕಾಲ ಹೋರಾಟ ಮಾಡಿದ್ರು ಏನೂ ಪ್ರಯೋಜನ ಆಗಲಿಲ್ಲ. ಏನು ಮಾಡುವುದಪ್ಪ? ಮುಂದೇನು ಮಾಡುವುದು? ಅಮ್ಮ ತಾಯಿ ಜಗಜ್ಜನನಿ, ಇದಕ್ಕೆ ಒಂದು ದಾರಿಯನ್ನು ತೋರಿಸು. ಮನದೊಳ್ಳರಿದನು ದುರದೊಳ್ಳದೊಳಗನಗೊಳಿಸುವೆ ಕಪಟದೊಳಗಿಂದ ಮಧುಗೈದ ಬಲವಗಳು ಇಂದಾಗ ಮೆಚ್ಚಿದೆ ನಿಮ್ಮ
ದರೆ ಉಂಟು. ಮೆಚ್ಚಿದೆ ನಿಮ್ಮ ತೋಳ ಸಾಹಸಕ್ಕೆ ಮೆಚ್ಚಿದೆ. ಪ್ರಾಮಾಣಿಕವಾಗಿ ಮೆಚ್ಚಿದೆ ನಿಮ್ಮ ತೋಳ ಸತ್ತ. ಪ್ರಶಸ್ತಿ ಬೇಡ ನಮಗೆ. ನನಗೆ ಆಶ್ಚರ್ಯವಾಯಿತು ನಿಮ್ಮ ತೋಳ ಸಾಹಸ. ಮೆಚ್ಚಿದ ನಾನು ನಿಮಗೆ ಏನಾದ್ರೂ ಕೊಡಲೇಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ನಿಮಗೆ ಕೊಡುಗೆ ಏನು ಕೊಡ್ತೀಯ? ಮೆಚ್ಚಿ ಏನು ಕೊಡ್ತೇನೆ. ಕೊಡಬೇಕಾದ್ರೆ ನೀವು ನಮಗೆ ಕೊಡ್ತೀನಿ. ಹೇಳ ಸರಿ ಕೊಡ್ತೇನೆ. ಕೇಳಿದ ಈಗ ನಾ ಕೊಟ್ಟದ್ದು ನಿಮ್ಗೆ ಆಗುದಿಲ್ಲ. ಹಾಗಾಗಿ ನೀವಿಬ್ಬರು ಬೇಡಿಕೊಳ್ಬೇಕು. ನೀವಿಬ್ಬರು ಬೇಡುವವರು. ನೀವಿಬ್ಬರು ಬೇಡುವವರು. ನೀವು ಒಳ ಸುತ್ತಿನ ಮಾತಾಡ್ಬೇಡ ಅಂತ. ನೀವು ಬೇಡುವವರು. ನಮ್ಮ ತಾಯಿ ನೀವು ಬೇಡಬೇಕು. ಬೇಡಿದ್ದನ್ನು ನೀಡ್ತೇನೆ. ನೀವು ಬೇಡಿದ್ದೇನೆ ಕೇಳಿದ್ದೇನೆ. ನಾನು ದಾತಾರ. ಗರ್ವದಲ್ಲಿ